ದೊಡ್ಡದಾಗ್ತದ ಇಲ್ವಾ ಎಂತ ಅಂತ ಸಹ ಗೊತ್ತಿಲ್ಲ. ಹಾಗೆ ಬೇಜಾರು ಅನ್ನಿಸ್ತದೆ, ನಾವು ಆಸೆ ಪಟ್ಟು ಮಾಡಿದ್ದು ಹೀಗಾಗಿದೆ ಅಂತ. ಎಂತ ಮುಳ್ಳು ಸೌತೆ ಅಂತಂದ ನನಗೆ ಗೊತ್ತಿಲ್ಲ ಇದು ಯಾಕೆ ಹೀಗೆ ಆಗಿದೆ ಅಂತ. ಅಡಿಕೆ ಒಣಗಿಸ್ಲಿಕ್ಕೆ ಇಟ್ಟಿದ್ವಲ್ಲ ತಟ್ಟಿ, ಅದು ಮುರಿದು ಬಿದ್ದಿದ್ದು. ನಮಗೆ ಉಂಟಲ್ಲ, ಫ್ರೀ ಇರಬಾರ್ದು ಅಂತೇಳಿ ದೇವರು ಒಂದೊಂದು ಕೆಲಸ ಕೊಡ್ತಾರೆ, ರೆಡಿ ಇರ್ತದೆ. ಸರಿ ಆಯಿತು, ನಾವೀಗ ಎಲ್ಲ ಮೂವರು ಸೇರಿ ರೆಡಿ ಮಾಡಿದ್ವಿ ಒಟ್ಟಿಗೆ ಕೂತ್ಕೊಂಡು. ಎಂತದ್ರ ಇವತ್ತು ನಮ್ಮ ಪುಟ್ಟ ಗೌರಿ ಕರು ಹಾಕ್ತಾಳೆ ಅಂತ ಅನಿಸ್ತದೆ. ಯಾಕಂದರೆ ನನಗೆ ಅವಳ ಬಿಹೇವಿಯರ್ ನೋಡುವಾಗ ಹಾಗೆ ಅನಿಸ್ತದೆ. ನಾನು ಬರದೇನೆ ಅವಳು ಕರು ಹಾಕಿದ್ದಾಳೆ. ಕರು ಹಾಕಿದ ಪ್ರಯತ್ನ ಮಾಡಿದೆ, ಸ್ವಲ್ಪ ಕುಡಿದ್ಲು. ಇನ್ನು ಅಮ್ಮನೇ ನೆಕ್ಕಿ ನೆಕ್ಕಿ ಗಟ್ಟಿ ಆಗ್ಬೇಕಲ್ಲ ಕರು. ಇವ್ರು ನೋಡಿ ಟೇಕ್ ಕೇರ್ ಮಾಡ್ತಾ ಇದ್ದಾರೆ. ಅವಳೀಗ ಗೌರಿ ಕರು ಕೂಡ ಹಾಕಿದ್ಲು. ನಾನು ಅವಾಗ ಹೇಳಿದ, ನನಗೆ ಬೆಳಿಗ್ಗೆಯಿಂದ ಅನಿಸ್ತಾ ಇತ್ತು ಇವತ್ತು ಕರು ಹಾಕ್ತಾಳೆ ಅಂತ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ತಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನನ್ನಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ. ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ಅಲ್ಲಿಂದಲೇ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ಅದಕ್ಕೆ ಅದೆಲ್ಲ ಬರ್ತಡೇ ಇದೆ, ನಿಮಗೆಲ್ಲರೂ ಕೂಡ ಹ್ಯಾಪಿ ಬರ್ತಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಆಗಸ್ಟ್ 10ಕ್ಕೆ ಯಾರ್ದೆಲ್ಲ ಬರ್ತಡೇ ಇದೆ ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತಡೇ ಹೇಳೋದನ್ನು ಮರಿಬೇಡಿ. ನಿಮ್ಮದು, ನಿಮ್ಮ ಫ್ಯಾಮಿಲಿಯಲ್ಲಿ ಕಸಿನ್ಸ್ ಇದು, ಮಕ್ಕಳದು, ರಿಲೇಟಿವ್ಸ್ ಇದೆ, ಅದದ್ದು ಬರ್ತಡೇ ಇದ್ದರೆ 2 ದಿವಸ ಮುಂಚೆ ಹೆಸರು ಮತ್ತು ತಾರೀಖನ್ನು ಮೆನ್ಷನ್ ಮಾಡಿ. ನೆನಪಲ್ಲಿ ಹೆಸರು ಮತ್ತು ತಾರೀಖು ಇರಲಿ ಆಯಿತಾ. ಕೆಲವೊಮ್ಮೆ ಖಾಲಿ ನನ್ನ ಅಕ್ಕನ ಮಗಳ ಬರ್ತಡೇ, ನನ್ನ ತಂಗಿ ಮಗದ ಬರ್ತಡೇ ಅಂತ ಇರ್ತದೆ, ಹೆಸರು ಇರುವುದಿಲ್ಲ. ಹಾಗಾಗಿ ಹೆಸರನ್ನು ಮೆನ್ಷನ್ ಮಾಡಿದಷ್ಟೇ ನನಗೆ ವಿಶ್ ಮಾಡಲಿಕ್ಕೆ ಸಾಧ್ಯ. ನೀವು ಆ ಹೆಸರನ್ನು ಮೆನ್ಷನ್ ಮಾಡಿದರೆ ಅದೇ ದಿವಸ ಬೆಳಗ್ಗೆ ವಿಶ್ ಮಾಡ್ತೇನೆ. ಗೊತ್ತಾ, ಇದು ನಮ್ಮದು ಮುಳ್ಳು ಸೌತೆ ಚಪ್ಪರ. ನಿಮಗೆ ಗೊತ್ತಿರ್ಬೋದು, ಸುಮಾರು ಸಮಯದ ಹಿಂದೆಯೇ ನಾನು ನಿಮಗೆ ಒಂದು ಅದರದ್ದು ಮೊದಲ ಕಾಯಿಯದ್ದು ತೋರಿಸಿದ್ದೆ ಆಯಿತಾ. ಅದು ಇನ್ನೂ ಕೂಡ ಅದೇ ಸೈಜಲ್ಲಿ ಉಂಟು. ನಾವು ಎಷ್ಟು ಸೆಗಣಿ ನೀರು ಹಾಕಿದ್ದೇವೆ, ಎಷ್ಟು ಗೊಬ್ಬರ ಇಟ್ಟಿದ್ದೇವೆ, ಮಣ್ಣು ಹೊತ್ತು ತಂದು ಹಾಕಿದ್ದೇನೆ, ಗೊಬ್ಬರ ಹುಡಿ ತಂದು ಹಾಕಿದ್ದೇವೆ, ಇನ್ನೂ ಕೂಡ ಅದರಲ್ಲಿ ದೊಡ್ಡದಾಗ್ತಿಲ್ಲ ಆಯಿತಾ. ನನಗೆ ಒಂದು ಅಪ್ಪ ಎಷ್ಟು ಸಲ ಹೇಳಿದ್ರು ಅಂತಿಲ್ಲ, ನೀನು ಅದು ಎಲ್ಲಿಂದ ಆರ್ಡ್ರ್ ಮಾಡಿದ್ದೀಯಾ, ಇದು ಯಾವ ಸೌತೆಯ, ಇದರಲ್ಲಿ ಒಂದು ಸೌತೆ ಆಗ್ತಿಲ್ಲ ಅಂತ. ಸೌತೆ ಆಗಿದೆ ಇಷ್ಟೇ ಸಣ್ಣದಲ್ಲಿ. ನನಗೆ ಮುಳ್ಳು ಸೌತೆ ಅಂದರೆ ತುಂಬ ಇಷ್ಟ ಆಯಿತಾ. ನಾನು ಇವ್ರ ಹತ್ರ ಪೇಟೆಯಿಂದ ಬರುವಾಗ ತರಲಿಕ್ಕೆ ಹೇಳ್ತೇನೆ. ವಾರದಲ್ಲಿ 2 ಸಲ 3 ಸಲ ಎಲ್ಲ ತೊಗೊಂಡು ಬರ್ತಾರೆ ಇವರು. ನಮ್ಮಲ್ಲಿ ಆದರೆ ನಮಗೆ ತಿನ್ಲಿಕ್ಕೆ ಆಗ್ತದಲ್ಲ ಅಂತ ಹೇಳಿ ನಾವು ಉಂಟಲ್ಲ ಬೇಗ ಬೇಗ ಆಗಲಿ ಅಂತ ಸೆಗಣಿ ನೀರೆಲ್ಲ ಎಷ್ಟು ಸಲ ಹಾಕಿದ್ದೇವೆ, ಇನ್ನೂ ಕೂಡ ಆಗಲಿಲ್ಲ. ಇಷ್ಟೇ ಸೈಜಲ್ಲಿ ಉಂಟು. ಎಂತ ಹೇಗೆ ಅಂತ ಗೊತ್ತಿಲ್ಲ, ಆನ್ಲೈನಲ್ಲಿ ತರಿಸಿ ಹೀಗೆ ಆಯಿತಾ. ಇದರದ್ದು ಚಪ್ಪರ ನೋಡಿದರೆ ಮೇಲೆಲ್ಲ ಹರಡಿ ಆಗಿದೆ, ಆದರೆ ಅದು ಮಾತ್ರ ಇಷ್ಟೇ ಸೈಜಲ್ಲಿ ಉಂಟು. ಎಂತ ಅಂತ ಗೊತ್ತಿಲ್ಲ ನನಗೆ, ಎಂತ ಮಾಡಬೇಕು ಇದಕ್ಕೆ ಅಂತ. ದೊಡ್ಡದಾಗ್ತದ ಇಲ್ವಾ ಎಂತ ಅಂತ ಸಹ ಗೊತ್ತಿಲ್ಲ. ಹಾಗೆ ಬೇಜಾರು ಅನ್ನಿಸ್ತದೆ, ನಾವು ಆಸೆ ಪಟ್ಟು ಮಾಡಿದ್ದು ಹೀಗಾಗಿದೆ ಅಂತ. ಇದು ಬಳ್ಳಿ ಚಪ್ಪರಕ್ಕೆ ಸಹ ತಲುಪಿಯಾಗಿದೆ. ನಿಜವಾಗಿ ಇದರಲ್ಲಿ ಈಗ ಇದು ಎಷ್ಟು ದೊಡ್ಡ ಆಗಬೇಕಿತ್ತು ಗೊತ್ತುಂಟ. ಅದನ್ನು ಇವರು ತೋರಿಸಿ ಹೇಳ್ತಿದ್ರು ಎಂಥ ಒಂದು ಮುಳ್ಳು ಸೌತೆ ಅಂತ. ಕೊಳ್ಳಿ ಇಷ್ಟೇ ಸೈಜಲ್ಲಿ ಉಂಟು. ಇದು ನೋಡಿ, ಬೆರಳಷ್ಟು ಸಹ ಉದ್ದಾಗಲಿಲ್ಲ. ಇಲ್ಲಾದರೆ ಇದು ಎಷ್ಟು ದೊಡ್ಡಾಗಬೇಕಿತ್ತು ಈಗ ಸೈಜಿಗೆ. ಈಗ ಒಂದು ಸ್ವಲ್ಪ ಇದಕ್ಕಿಂತ ಸ್ವಲ್ಪ ದೊಡ್ಡುಂಟ, ತೋರಿಸ್ತೇನೆ. ಗುಳಿ ಇಲ್ಲಿ ಇದು ಬಿಟ್ಟು ಇದಕ್ಕಿಂತ ದೊಡ್ಡ ಸೈಜ್ ಯಾವುದು ಸಹ ಇಲ್ಲ. ಇದೇ ಸ್ವಲ್ಪ ದೊಡ್ಡ ಸೈಜ್ ಅಂತ ಇರೋದು. ಎಂಥ ಮುಳ್ಳು ಸೌತೆ ಅಂತಂದ ನನಗೆ ಗೊತ್ತಿಲ್ಲ ಇದು ಯಾಕೆ ಹೀಗೆ ಆಗಿದೆ ಅಂತ. ಹೂ ಒಂದು ಬೇಕಾದಷ್ಟು ಹೋಗ್ತಾ ಉಂಟು. ಹೇಗೆ ಅನ್ನಿಸ್ತದೆ, ಆಗ್ಬೋದಾ ನಿಮ್ಮ ಪ್ರಕಾರ? ಸಾಧ್ಯ ಉಂಟು. ಹಾಂ, ಗೊತ್ತಿಲ್ಲ. ಇವರು ಹೇಳ್ತಾ ಇದ್ದಾರೆ ನನಗೆ, ಈಗ ಕ್ಯಾಮರಾದಲ್ಲಿ ಎಂತ ಹೇಳ್ತಾ ಇಲ್ಲ, ಇನ್ನು ಹೇಳ್ತಾ ಇದ್ದಾರೆ ಇದು ಎಂಥ ಡಬ್ಬ ಬಳ್ಳಿ, ಕಿತ್ತು ಬಿಸಾಡಬೇಕು ಇದನ್ನು, ಒಂದು ಸಾಕ್ತಾ ಇಲ್ಲ ಅಂತ. ಇಲ್ಲಿ ಇದೊಂದೇ ಇರೋದು ಸ್ವಲ್ಪ ಸೈಜ್ ದೊಡ್ಡದು ಅಂತೇಳಿ, ಬೇರೆ ಎಲ್ಲ ಚಿಕ್ಕದೇ. ಅಂತ ಚಿಕ್ಕದಂದರೆ ದೊಡ್ಡದೇ ಆಗ್ತಾಯಿಲ್ಲ. ಎಂಥ ರೀಸನ್ ನಿಮಗೆ ಗೊತ್ತಿದ್ರೆ ಹೇಳಿ ನನಗೆ ಕಮೆಂಟಲ್ಲಿ ಆಯಿತಾ. ಎಂತಾದರೂ ಮಾಡ್ಬೋದಾ ಇದನ್ನು ಅಂತ. ಎಲ್ಲ ಸೊಪ್ಪು ತೆಗೆದೇ ಸಾರು ಮಾಡಬೇಕಷ್ಟೇ. ಇವತ್ತು ಎಂಥ ಬಿಸಿಲು ಅಂತ ಹೇಳಿದರೆ ತುಂಬ ಒಳ್ಳೆಯ ಬಿಸಿಲು ಆಯಿತಾ. ಸುಮಾರು ಸಮಯದ ನಂತರ ಹೀಗೆ ಬಿಸಿಲು ಬಂದದ್ದು. ನಿನ್ನೆ
ಒಂದು ಅರ್ಧ ಗಂಟೆ ಮಳೆ ಬಿಟ್ಟಿರ್ಬೋದು ನಾನು ಗೊಬ್ಬರ ಹೊರತಾ ಇರುವಾಗ. ಮತ್ತು ದಿವಸ ಇಡೀ ಮಳೆ. ಇವತ್ತು ನೋಡಿ ಚೆಂದ ಬಿಸಿಲುಂಟು. ಸುಮಾರು ದಿವಸದ ನಂತರ ಬಿಸಿಲನ್ನು ನೋಡಿ ತುಂಬ ಖುಷಿ ಅನ್ನಿಸ್ತಾ ಉಂಟು. ಮತ್ತೇನೆಂದರೆ ಮದ್ದು ಬಿಡುವವರೆಲ್ಲ ಚೆಂದ ಮದ್ದು ಬಿಡ್ಬೋದು. ನಮ್ಮ ಮನೆಯಲ್ಲಿ ನಾಳೆ ಬರ್ತಾರೆ ಅಂತ ಹೇಳಿದ್ದಾರೆ, ಅಂದರೆ ಈ ವ್ಲಾಗ್ ಹಾಕಿದ ದಿವಸ ಬರ್ತೇನೆ ಅಂತ ಹೇಳಿದ್ದಾರೆ. ಮದ್ದೊಂದು ಸುಸೂತ್ರವಾಗಿ ಬಿಟ್ಟಾದರೆ ಸಾಕು. ಎಂತ ಟಿಂಕಿ, ಅವನಿಗೆ ಉದಾಸೀನ ಆಗೋದಾಯ್ತಾ ಟಿಂಕಿಗೆ? ಬೆಳಿಗ್ಗೆ ಎಷ್ಟು ಸಲ ಮಾಡಿದ್ದಾನೆ ಗೊತ್ತುಂಟ ಹೀಗೆ, ಅಲ್ಲ ಟಿಂಕಿ? ಅಡಿಕೆ ಒಣಗಿಸ್ಲಿಕ್ಕೆ ಇಟ್ಟಿದ್ವಲ್ಲ ತಟ್ಟಿ, ಅದು ಮುರಿದು ಬಿದ್ದಿದೆ. ತಟ್ಟಿ ಮುರಿದದಲ್ಲ, ಅದರ ಕೆಳಗೆ ಈ ಥರದೊಂದು ಇಟ್ಟಿದ್ರು, ಅದು ಕುಂಬಾಗಿ ಬಿದ್ದದಾಯ್ತು. ಈಗ ಇದನ್ನು ಸರಿ ಮಾಡುವ ಕೆಲಸ ಆದಿತ್ಯವಾರ. ನಮಗೆ ಒಂದು ದಿವಸ ಸಹ ಫ್ರೀ ಇಲ್ಲ ಅಂತ. ಮಳೆ ಬರಲಿಕ್ಕೆ ಶುರುವಾಯಿತು. ನಾವು ಇಲ್ಲಿದು ವರ್ಕ್ ಮಾಡ್ತಾ ಇದ್ದೇವೆ ನೋಡಿ. ಹೀಗೆ ಆಗಿದೆ ಇದು. ನಮಗೆ ಉಂಟಲ್ಲ, ಫ್ರೀ ಇರಬಾರ್ದು ಅಂತೇಳಿ ದೇವರು ಒಂದೊಂದು ಕೆಲಸ ಕೊಡ್ತಾರೆ, ರೆಡಿ ಇರ್ತದೆ. ನಾವು ಇದರ ಕೆಳಗೆ ಬಂದು ಕೂತಿದ್ದೇವೆ. ಇದೆಂತ ಒಂದು ಕೆಲಸ ನಮಗೆ ಡೈಲಿ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ. ನಮ್ಗೆ ಇವತ್ತು ಎಂಥ ಕೆಲಸ ಇರಲಿಲ್ಲ, ಇಲ್ಲ ಅಂತ ಹೇಳಿ ಇದು ದೇವರೇ ಕ್ರಿಯೇಟ್ ಮಾಡಿದ್ದು. ಇವತ್ತು ನೀವು ಆರಾಮದಲ್ಲಿ ಕೂತ್ಕೊಳ್ಬೇಡಿ, ಇವತ್ತು ಇದೊಂದು ಮಾಡಿ ಅಂತ. ಇದೊಂದು ಮುರಿದು ಬೀಳ್ಬೇಕಾ ಇವತ್ತೇ? ನನ್ನ ಅಪ್ಪಂದೊಂದು ಯಾವಾಗಲೂ ಇದ್ದದ್ದೇ ಅಂತ ಇದೊಂದು ಈ ಮಣ್ಣಿದು ಕೆಲಸ ಯಾವತ್ತೂ ಮುಗಿಲಿಕ್ಕಿಲ್ಲ ನೋಡಿ. ಈಚೆ ಬನ್ನಿ, ಆಚೆ ಹೋಗಿ, ಅದರ ಕೆಳಗೆ ಹೋಗಿ, ಮೇಲೆ ಹೋಗಿ, ನನಗೆ ಸಾಕಾಯಿತು. ಆಗದಿಂದ ಇದೇ ಕೆಲಸ ಮಾಡ್ತಿದ್ದೇವೆ ನಾವು ಅಂತ ಹೇಳ್ಕೊಂಡು. ಅಪ್ಪ ನೋಡಿ ಅವರದ್ದು ಬೇರೆ ಕೆಲಸ ಆಗ್ತುಂಟು. ನಾನು ಇದರ ಕೆಳಗೆ, ನಾನು ಚಿಕ್ಕ ಅಲ್ಲ, ನನ್ನನ್ನು ಇದರೊಳಗಡೆ ಹೋಗಿಸ್ಲಿಕ್ಕೆ ಹೇಳುದು, ಇದರ ಕೆಳಗೆ ಕೂತ್ಕೋ ಎತ್ತಿಕೊಡು ಅಂತ. ಸರಿ ಆಯಿತು, ನಾವೀಗ ಎಲ್ಲ ಮೂವರು ಸೇರಿ ರೆಡಿ ಮಾಡಿದ್ವಿ. ಅಪ್ಪನಿಗೆ ಯಾವ್ಯಾವ್ದಂತಂದು ಎಲ್ಲೆಲ್ಲಿ ಇಡ್ತೇನೆ ಅಂತ ನೆನಪಿರುವುದಿಲ್ಲ, ಮತ್ತು ನಾವು ಹುಡುಕ್ಬೇಕು. ಆಯಿತು, ಇನ್ನೊಂದು ಸ್ವಲ್ಪ ಅದನ್ನು ರಿಪೇರಿ ಅಪ್ಪ ಮಾಡ್ತಾರಂತೆ. ಈಗ ಎತ್ತಿ ಎಲ್ಲ ಇಟ್ವಿ. ಪುಣ್ಯಕ್ಕೆ ಕಟ್ಟಾಗಲಿಲ್ಲ ಇದು ತಟ್ಟಿ, ಹಾಗಾಗಿ ಬಚಾವ್. ಜೋರು ಮಳೆ ಇವಾಗ. ಬಿಸಿಲು ನೋಡಿ, ಇವತ್ತು ಬಿಸಿಲಿರ್ಬೋದು ಅಂತ ಎನಿಸಿದ್ದು, ನೋಡಿದರೆ ಮಳೆ. ಇವಳು ನೋಡಿ ಮಳೆ ನೋಡಲಿಕ್ಕೆ ತಪ್ಪಿ ಮತ್ತೆ ಅಣ್ಣ ಅಲ್ಲಿದ್ದಾರೆ ಆಯ್ತಾ. ಇವಳಿಗೆ ಸಹ ಹೋಗಬೇಕು. ಆಚೆ ಕಿಟಕಿಯಿಂದ ನೋಡಿದ್ರು ಆಗುದಿಲ್ಲ ಅಂತ ಹೇಳಿ ಈಗ ನಾನು ಕರ್ಕೊಂಡು ಬಂದದ್ದು. ಇವಳು ಹೋಗುದಿಲ್ಲ, ಕಲ್ಯಾಣ ಹೋಗೋ. ಮಳೆ ನೋಡುದೇನು ತಪ್ಪಿ ಒಟ್ಟಿಗೆ ಕೂತ್ಕೊಂಡು. ಎಂತದ್ರ ಕಾಜು, ಇದು ಕಾಜು ಇವ ಇಲ್ಲಿ, ಇದು ಸಹ ಬಿಸಿ ಆಗ್ತದೆ. ಇವರು ಬೆಕ್ಕಳು ಕೂತು ಉಂಟಲ್ಲ, ಇದಕ್ಕೆ ಕಲರೇ ಹೋಗಿದೆ. ಮಣ್ಣು ಮಾಡಿಟ್ಟಿದ್ದಾರೆ, ಮತ್ತೆ ಎಂತ ಮಾಡುದು. 2 ಆಗ್ತಾ ಬಂತು, ಊಟ ಎಲ್ಲ ಆಯಿತು. ನಾವು ತೋಟಕ್ಕೆ ಹೋಗಿದ್ವಿ. ನಮಗೆ ಬಾಳೆದು ಗೊನೆ ಉಂಟಲ್ಲ, ಅದಕ್ಕೆ ಗೋಣಿ ಹಾಕಲಿಕ್ಕಿತ್ತು. ಮಂಗಗಳು ಬರಲಿಕ್ಕೆ ಶುರುವಾಗಿದೆ. ಹಾಗೆ 2-3 ಗೊನೆ ತಿಂದಾಗಿದೆ ಮಂಗಗಳು ಬಂದು. ಅದಕ್ಕೆ ನಾವು ಗೋಣಿ ಎಲ್ಲ ಹಾಕಿ ಬಂದದ್ದು. 6 ಗೊನೆ ಇತ್ತು. ಗೋಣಿ ಹಾಕಿ ಒಂದು ಕಟ್ಟ ಹುಲ್ಲು ಮಾಡಿ ತಗೊಂಡು ಬಂದದ್ದು. ಮಳೆ ಅಂದರೆ ಮಳೆ, ಹಾಗೆ ನಾನು ವ್ಲಾಗ್ ಮಾಡಲಿಲ್ಲ. ಮಳೆ ನಮ್ಮದು ಕೆಲಸ ಆದಮೇಲೆ ಬಿಟ್ಟಿತ್ತು. ಈಗ ಊಟ ಎಲ್ಲ ಆಯಿತು. ಈಗ ಒಮ್ಮೆ ಬಂದು ನಿಂತಿತ್ತು. ಬಿಸಿಲು ಬಂದಿದೆ ಚಂದ. ಹಾಗೆ ಮೋಸ್ಟ್ಲಿ ಇವತ್ತು ನಮ್ಮ ಪುಟ್ಟ ಗೌರಿ ಕರು ಹಾಕ್ತಾಳೆ ಅಂತ ಅನಿಸ್ತದೆ. ಯಾಕಂದರೆ ನನಗೆ ಅವಳ ಬಿಹೇವಿಯರ್ ನೋಡುವಾಗ ಹಾಗೆ ಅನಿಸ್ತದೆ. ಹಾಗೆ ನಾನು ಕಾಯ್ತಾ ಇದ್ದೇನೆ. ಅವಳು ನನ್ನನ್ನೇ ನೋಡ್ತಾ ಇದ್ದಾಳೆ ಆವಾಗದಿಂದ. ಹಾಗೆಯ ಇಲ್ಲಿಂದ ಡೈರೆಕ್ಟ್ ನೋಡಿದರೆ ಇವಳು ಕಾಣ್ತಾಳೆ ಆಯಿತಾ. ಇವಳದು ಸ್ವಲ್ಪ ಬಿಹೇವಿಯರ್ ಹಾಗೆ ಉಂಟು ನೋಡಿ. ಈಚೆ ತಿರುಗಿ ನಿಂತಿದ್ದಾಳೆ ಆಗದಿಂದ. ನೋಡುವ ಹೇಗೆ ಉಂಟು ಅಂತ. ಹೊಟ್ಟೆ ಸಹ ತುಂಬ ಕೆಳಗೆ ಬಂದಿದೆ. ಇವತ್ತು ಕರು ಹಾಕ್ತಾಳೆ, ಸಂಜೆ ಒಳಗೆ ಕರು ಹಾಕ್ಬೋದು. ಇವತ್ತು ನನಗೆ ನಿದ್ದೆ ಇಲ್ಲ ಮೋಸ್ಟ್ಲಿ. ನಾನು ಬೇಗ ಕೆಲಸ ಮಾಡಿ ಊಟ ಮಾಡಿ ಮಲಗುವ ಅಂತ ಅಂದ್ಕೊಂಡದ್ದು. ಇವತ್ತು ತುಂಬ ಕೆಲಸ ಇತ್ತು, ಹಾಗೆ ಇವತ್ತು ಮಲಗಲಿಕ್ಕೆ ಆಗಲಿಕ್ಕಿಲ್ಲ. ಮೋಸ್ಟ್ಲಿ ನನಗೆ ಮಲಗಿದ್ರೂ ನಿದ್ದೆ ಬರಲಿಕ್ಕಿಲ್ಲ. ಇವಳು ಕರು ಹಾಕುವ ಅಂದಾಜಲ್ಲಿ ಇದ್ದಾಳೆ. ಇನ್ನು ಅದು ಫಸ್ಟಿಗೆ ಕೈ ಬರ್ತದೆ ಆಯಿತಾ. ಕೈ ಬಂದು ಅವರಾಗೆ ಕರು ಹಾಕಿದರೆ ಓಕೆ. ಇನ್ನೂ ಒಂದು
ಸುಮಾರು ಹೊತ್ತು ಟೈಮ್ ತಗೊಳ್ತಂದರೆ ನಾವೇ ಎಳೆದು ಹೊರಗೆ ತೆಗಿಬೇಕಾಗ್ತದೆ. ಅವರಿಗೆ ಉಸಿರಾಟ ಸಮಸ್ಯೆ ಆಗ್ತದೆ ಆಗ ನಾವು ಒಂದು ವೇಳೆ ತೆಗಿಲಿಲ್ಲ ಅಂತ ಹೇಳಿದರೆ. ಹಾಗೆ ಮೋಸ್ಟ್ಲಿ ಅವಳು ನನ್ನನ್ನೇ ನೋಡ್ತಾ ಇದ್ದಾಳೆ. ಬೆಳಗ್ಗಿಂದಲೇ ಅವಳಿಗೊಂದು ಥಾಟ್ ಬಂದಿದೆ ಮೋಸ್ಟ್ಲಿ, ಇವತ್ತು ನಾನು ಕರು ಹಾಕ್ತೇನೆ ಅಂತೇಳಿ ಅವಳಿಗೆ ಆಗಿದ್ದಾಗಿರ್ಬೇಕು. ಅದಕ್ಕೆ ನನ್ನನ್ನೇ ನೋಡೋದು. ನಾನು ಹೋದಾಗ ನನ್ನ ಹತ್ರ ಹೀಗೆ ಮಾಡ್ತಾಯಿದ್ರು. ಯಾ നീ പോടെ സെലക്ട് പിന്നിയായില്ലേ കോനായല്ലേ बघिनायले जम्माचे गुंडमन कोणाले उपद्र करून नाही शीत आईले ते पुज्जुम आईले चाट पडलो चाटले. ಕರು ಹಾಕಿದ್ಮೇಲೆ ಕಡ್ದ್ಲು ಅದು ಬಾ ಅಂತ. ಅಮ್ಮನೇ ಪೂಜಮ್ಮ ನೆಕ್ತಾ ಇದ್ದಾಳೆ. ಇವಳು ಕರು ಹಾಕಿದ್ಮೇಲೆ ಒಂದು ಜೋರು ಮಳೆ ಸಹ ಬರ್ತಾ ಉಂಟು. ಅಪ್ಪ ಸಹ ಬಂದು ನೋಡ್ತಾ ಇದ್ದಾರೆ. ಭಾರಿ ಖುಷಿ ಅವರಿಗೆ. ಅವರ ಪುಟ್ಟ ಗೌರಿ ಎಲ್ಲ ಇವಳು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ. ಈಗ ಸ್ವಲ್ಪ ನಾನು ಹಾಲು ಕುಡಿಸ್ಲಿಕ್ಕೆ ಪ್ರಯತ್ನ ಮಾಡಿದೆ, ಸ್ವಲ್ಪ ಕುಡಿದ್ಲು. ಇನ್ನು ಅಮ್ಮನೇ ನೆಕ್ಕಿ ಗಟ್ಟಿ ಆಗಬೇಕಲ್ಲ ಕರು. ನಾಳೆ ಒಣಗಿದ ಮೇಲೆ ಬೇರೆ ಕಲರ್ ಆಗ್ತಾಳೆ. ಅಮ್ಮಂದೇ ಕಲರ್ ಸೇಮ್. ಇವ್ರು ನೋಡಿ ಟೇಕ್ ಕೇರ್ ಮಾಡ್ತಾ ಇದ್ದಾರೆ. ಅವಳೀಗ ಅವಳಷ್ಟಕ್ಕೆ ಎದ್ದು ನಡಿಲಿಕ್ಕೆ ಶುರು ಮಾಡಿದ್ದಾಳೆ, ಹಾಲು ಕುಡಿಲಿಕ್ಕೆ ಹೋಗ್ಲಿಕ್ಕೆ. ಮಂಗಳಗೌರಿ ಅಜ್ಜಿ ಆದ್ಲು. ಯಾಕಂದರೆ ಮಂಗಳಗೌರಿದು ಮಗಳು ಇವಳ ಮಗಳು ಅವಳು ಅಜ್ಜಿ ಆದ್ಲು. ಮಂಗಳಗೌರಿ ನಾಳೆ ನಡೆದಲ್ಲಿ ಕರು ಹಾಕ್ಬೋದು, ಹೇಳಲಿಕ್ಕಾಗೋದಿಲ್ಲ ಯಾವಾಗ ಹಾಕ್ತಾಳೆ. ಇವತ್ತು ನೈಟು ಹಾಕ್ಬೋದು. ಅವಳು ಸಹ ಹೊಟ್ಟೆ ತುಂಬ ತಗ್ಗಿದೆ. ಗೌರಿ ಕರು ಕೂಡ ಹಾಕಿದ್ದು ನಾನು ಆವಾಗ ಹೇಳಿದ. ನನಗೆ ಬೆಳಿಗ್ಗೆಯಿಂದ ಅನಿಸ್ತಾ ಇತ್ತು ಇವತ್ತು ಕರು ಹಾಕ್ತಾಳೆ ಅಂತ. ಹಾಗೆ ಅದೊಂದು ಥಾಟ್ ಬರ್ತದೆ ಆಯಿತಾ. ನೀವು ಯಾರದ್ದಾರ ಸಾಕೋರಿದ್ರೆ ನಿಮ್ಗೆ ಗೊತ್ತಿರ್ಬೋದು. ಅದು ನಿಮ್ಮ ಹತ್ರ ಅದೊಂದು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತದೆ, ಅದು ನಮಗೆ ಅರ್ಥ ಆಗ್ತದೆ. ಹಾಗೆ ನಾನು ಬೆಳಗಿಂದಲೇ ನೋಡ್ತಾ ಇದ್ದೆ. ಕರು ಕೂಡ ಹಾಕಿ ಆಯಿತು. ಅವಳು ಎದ್ದು ನಿಂತೀಗ ಹಾಲು ಸಹ ಕುಡಿತಾ ಇದ್ದಾಳೆ. ಒಂದು ಲೆವೆಲ್ ಇದು ನೋಡ್ಕೊಳ್ಳೋದು ಮುಗೀತು. ಅಂದರೆ ನನಗೆ ಅದು ಎದ್ದು ಆಚೀಚೆಲ್ಲ ಓಡಾಡ್ತದಲ್ಲ, ಎಲ್ಲೆಲ್ಲಿ ಹೋಗಿ ಕೂತ್ಕೊಳ್ತದೆ, ಎಲ್ಲೆಲ್ಲಿ ಹೋಗಿ ಬೀಳ್ತದೆ, ಬಲ ಇಲ್ಲದೆ. ಈಗ ಬಲ ಒಂದಿದೆ, ಹಾಲು ಕುಡಿತಿದ್ದಾಳೆ. ಹಾಗೆ ನಾನೀಗ ಬಂದೆ, ಕೈಕಾಲೆಲ್ಲ ತೊಳ್ಕೊಂಡು. ಮೈ ಇಡೀ ಅದು ಲೊಳೆ ಉಂಟು. ಈಗ ನನಗೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಹೋಗೋದಿಲ್ಲ, ಮತ್ತೆ ಪುನಃ ಹೋಗ್ಲಿಕ್ಕೆ ಇರ್ತದೆ ಹಟ್ಟಿಗೆ. ಹಾಗೆ ಈಗ ಒಂದು ಗ್ಲಾಸ್ ಚಹಾ ಕುಡಿಯುವ ಅಂತ ಬಂದೆ. ಇವರು ಚಹಾ ರೆಡಿ ಮಾಡಿದ್ದಾರೆ. ಹಾಗೆ ನನಗೆ ಒಂದು ಹೆದರಿಕೆ ಇತ್ತು. ಏನಂದರೆ ಫಸ್ಟ್ ಸಲ ಕರು ಹಾಕ್ತಿರೋದಲ್ಲ, ಮೊದಲ ಕರು ಅಲ್ಲ. ಹಾಗೆ ನಾನೇನು ಅಂದ್ಕೊಂಡೆ, ಎಳಿಲಿಕ್ಕೆಲ್ಲ ಇರ್ಬೋದು, ಕಷ್ಟ ಆಗ್ಬೋದು ಅಂತ ಅಂದ್ಕೊಂಡೆ. ಹಾಗೆಂತ ಆಗಲಿಲ್ಲ, ನಾರ್ಮಲಾಗಿ ಹಾಕಿದ್ರು. ದೇವರದ್ದು ಪುಣ್ಯ, ಅಜ್ಜಂದ ಆಶೀರ್ವಾದ. ನಾನು ಅಜ್ಜನ ಹತ್ರ ಕೇಳ್ಕೊಳ್ತಾ ಇದ್ದೆ, ದೇವರೇ ಹಗಲಲ್ಲಿ ಕರು ಹಾಕಲಿ, ಅದು ಸಹ ಇರುವಾಗ ಹಾಕಲಿ ಅಂತ. ಹಾಗೆ ಆಯಿತು. ಹಾಗೆ ಇನ್ನು ಮಂಗಳಗೌರಿದೊಂದು ಆರಾಮದಲ್ಲಿ ಡೆಲಿವರಿ ಆದರೆ ಸಾಕು.